ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮನ ಮೂಲಕ ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸವೂ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 53ನೇ ಅಧ್ಯಾಯ 6ರಿಂದ. ಕೀರ್ತನೆಗಳು 53:6. ಚೀಯೋನಿಯಿಂದ ಇಸ್ರಾಯೇಲರಿಗೆ ರಕ್ಷಣೆಯು ಬೇಗನೆ ಬರಲಿ. ದೇವರು ದುರವಸ್ಥೆಯಿಂದ ತಪ್ಪಿಸಿದಾಗ ಆತನ ಪ್ರಜೆಗಳಾಗಿರುವ ಯಾಕೋಬ ವಂಶದವರು ಉಲ್ಲಾಸಗೊಳ್ಳುವರು, ಇಸ್ರಾಯೇಲರು ಹರ್ಷಿಸುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಸ್ರೇಲ್ ಅಂದರೆ ಆದಿಕಾಲದ ಒಂದು ವರ್ಗದ ಜನರ ಅಬ್ರಹಾಮನ ಸಂತತಿ. ಅಬ್ರಹಾಮ್ ಅಂದರೆ ನಂಬಿಕಸ್ಥನು ಅಂತ ಅದರ ಅರ್ಥವಾಗಿದೆ, ನೀತಿವಂತನು ಅಂತ ಕೂಡ ಅದರ ಅರ್ಥವಾಗಿದೆ. ಅವನ ಒಂದು ವಂಶದಲ್ಲಿ ಒಂದು ವಂಶವನ್ನು ಮಾತ್ರ ಆರಿಸಿಕೊಂಡರು. ಅವನಿಗೆ ಅಬ್ರಹಾಮನಿಗೆ ಒಬ್ಬನೇ ಮಗ, ಆ ಒಬ್ಬ ಮಗ ಇಸಾಕ. ಇಸಾಕ್ ಅಂದರೆ ದೇವರ ವಾಗ್ದಾನದಿಂದ ಹುಟ್ಟಿದವನು ಅಂತ ಅದರ ಅರ್ಥ ಕನ್ನಡದಲ್ಲಿ. ಇಸಾಕ್ ಅಂದರೆ ಇಬ್ರು ಭಾಷೆ, ಕನ್ನಡದಲ್ಲಿ ದೇವರ ವಾಗ್ದಾನದ ಮೇರೆಗೆ ಹುಟ್ಟಿದವನು ಅಂತ. ಆ ಇಸಾಕನಿಗೆ 2 ಮಕ್ಕಳು ಅಂದರೆ ಅಬ್ರಹಾಮನ ಮೊಮ್ಮಕ್ಕಳು. ಒಬ್ಬ ಏಸಾವ, ಇನ್ನೊಬ್ಬ ಯಾಕೋಬ. ಏಸಾವ ಅಂದರೆ ಶಾಪಗ್ರಸ್ತ ಅಂತ ಅದರ ಅರ್ಥ. ಯಾಕೋಬ ಅಂದರೆ ವಂಚಕ ಅಂತ. ನೋಡಿ, ಅಂತ ನೀತಿವಂತನಿಗೊಬ್ಬ ಮಗ, ದೇವರ ವಾಗ್ದಾನದಿಂದ ಹುಟ್ಟಿದವನು ಇಸಾಕ. ಅವನಿಗೆ 2 ಮಕ್ಕಳು, ಏಸಾವ ಮತ್ತು ಯಾಕೋಬ. ಏಸಾವ ಅಂದರೆ ಶಾಪಗ್ರಸ್ತ, ಯಾಕೋಬ ಅಂದರೆ ವಂಚಕ ಅಂತ ಇದಿರುತ್ತೆ ನೋಡಿ. ಅಂಥವನಿಗೆ ಹುಟ್ಟಿದಲ್ಲಿ 2 ಮಕ್ಕಳು. ಹಾಗೆ ಅದರಲ್ಲಿ ಏಸಾವನನ್ನ ದೇವರು ತಳ್ಳಿಬಿಟ್ಟು ಶಾಪಗ್ರಸ್ತನನ್ನು, ವಂಚಕನನ್ನ ದೇವರು ಅಲ್ಲಿಂದ ಅವನ ವಂಚನದಿಂದ ಬಿಡುಗಡೆಗೊಳಿಸಿ ರೂಪಾಂತರಗೊಳಿಸಿ, ಅಂದರೆ ದೇವರ ಮಾರ್ಗಕ್ಕೆ ತಂದು ಅವನಿಗೆ 12 ಗಂಡು ಮಕ್ಕಳು. ಯಾರಿಗೆ? ಯಾಕೋಬನಿಗೆ. ಅವನ ವಂಶವೇ ಇಸ್ರೇಲ್ ವಂಶ. ಆ ವಂಶವನ್ನು ದೇವರು ಆರಿಸಿಕೊಂಡರು. ಅದು ನಮ್ಮ ಸಂಸ್ಕೃತಿಯಲ್ಲಿ ಬ್ರಾಹ್ಮಣರು ಅಂತ ಅದರ ಅರ್ಥ. ಬ್ರಹ್ಮನನ್ನು ಅರಿತವನು ಬ್ರಾಹ್ಮಣ. ಇಲ್ಲಿ ಬ್ರಹ್ಮನೇ ಯೇಸು ಕ್ರಿಸ್ತನಾಗಿದ್ದಾನೆ. ಅದು ಹೊರದೇಶದಲ್ಲಿ ನಡೆದಿದ್ದರಿಂದ ಅಲ್ಲಿನ ಹೆಸರು ಬೇರೆ. ನಮ್ಮ ಭಾರತ ದೇಶದಲ್ಲಿ ಬ್ರಾಹ್ಮಣರು ಅಂದರೆ ದೇವರಿಂದ ಆಯ್ಕೆಗೊಂಡವರು, ಪಾಪದಿಂದ ಬಿಡುಗಡೆಯಾದವರು. ಆದರೆ ಎಲ್ಲ ಬ್ರಾಹ್ಮಣರು ಅಲ್ಲ. ಆ ಬ್ರಹ್ಮನು ಹೇಳಿದ ಮಾತನ್ನು ಕೇಳಿ ನಡೆದು ಆಶೀರ್ವಾದ ಹೊಂದಿದವರು ಮಾತ್ರ. ಅದರಲ್ಲಿ ಬಹಳ ವಿಷಯನ ಇದೆ ತಿಳ್ಕೊಳ್ಳೋಕ್ಕೆ. ಅನೇಕರು ಬ್ರಾಹ್ಮಣರು ತಿಳಿಯುವುದು ಬೇಡದ ಅನ್ಯಾಯ ಸತ್ತ ಹೆಣಗಳಿಗೆ, ಸಮಾಧಿಗಳಿಗೆ, ಕಲ್ಲು ಮಣ್ಣು ಮರದ ಬೊಂಬೆಗಳಿಗೆ ಪೂಜೆ ಮಾಡ್ತಾರೆ. ಆ ಹೋಮ ಈ ಹೋಮ ಅಂತೇಳಿ ಹೋಮಗಳನ್ನ ಮಾಡ್ತಾರೆ. ಸುಮ್ಮನೆ ಆ ಪ್ರಸಾದ ಈ ಪ್ರಸಾದ ಅಂತ ಹೇಳುವಂತ ಮಾಡ್ತಾರೆ. ಆ ಪೂಜೆಗೆ ಇಷ್ಟು ಸಾವಿರ, ಈ ಪೂಜೆಗೆ ಇಷ್ಟು ಸಾವಿರ ಅಂತ. ಇದು ಎಲ್ಲಿಯೂ ಬರ್ದಿಲ್ಲ. ಇಂಥವರನ್ನ ನಂಬಲೇಬಾರದು, ಇಂಥ ಬ್ರಾಹ್ಮಣರನ್ನು ನಂಬಲೇಬಾರದು ಅಂತ ಪ್ರತಿ ಒಂದು ಗ್ರಂಥಗಳು ಕೂಡ ನಮಗೆ ತಿಳಿಸ್ತವೆ. ಆ ದೇವರಿಂದ ಆದುಕೊಂಡಂಥ ಮನುಷ್ಯರು ಕೂಡ ಇದನ್ನೇ ಹೇಳಿದ್ದಾರೆ. ಅದೇ ರೀತಿ ಬರೆಯಲ್ಪಟ್ಟಿದೆ. ಏನಿರಲಿ, ಬ್ರಹ್ಮನ ದರ್ಶನ, ದೇವರ ದರ್ಶನವಾದ ಮೇಲೆ ಸರಿಯಾಗಿ ಅದರಂತೆ ಯಾರು ನಡ್ಕೊಂಡು ಹೋಗ್ತಾರೋ, ಅದರಂತೆ ಯಾರು ಉಪದೇಶವನ್ನು ಮಾಡ್ತಾರೋ ಅವರೇ ನಿಜವಾದ ಬ್ರಾಹ್ಮಣರು. ದೇವರ ವಾಕ್ಯವನ್ನು ಸರಿಯಾಗಿ ಅವರ ಜೀವಿತಕ್ಕೆ ಅನುಸರಿಸಿಕೊಂಡು ನಡೆಯುವುದು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಈಗ ಓದಿದ ಹಾಗೆ, ಚೀಯೋನಿಂದ ಇಸ್ರಾಯೇಲರಿಗೆ ರಕ್ಷಣೆಯು ಬೇಗನೆ ಬರಲಿ. ಚೀಯೋನ್ ಅಂದರೆ ಪರಲೋಕ, ಕೈಲಾಸವನ್ನು ಸೂಚಿಸ್ತದೆ. ಅಲ್ಲಿಂದ ದೇವರು ಆದುಕೊಂಡಂಥ ನಿನ್ನ ಪ್ರಜೆಗಳಿಗೆ ಬೇಗನೆ ನೀನು ಆಶೀರ್ವಾದವನ್ನು ಮಾಡಪ್ಪ, ರಕ್ಷಣೆಯನ್ನು ಕೊಡುವಂತಿದ್ದು ನಾವು ಕೂಡ ಇವತ್ತು ಹಾಗೆ ಪ್ರಾರ್ಥಿಸಬೇಕು. ದೇವರು ದುರವಸ್ಥೆಯಿಂದ ತಪ್ಪಿಸಿದಾಗ ಆತನ ಪ್ರಜೆಗಳಾಗಿರುವ ಯಾಕೋಬ ವಂಶದವರು ಉಲ್ಲಾಸಗೊಳ್ಳುವರು. ಆಗ ಏನು ಮಾಡ್ತಾರೆ, ಅವರಿಗೆ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಅಪವಾದಗಳಿಂದ, ಕೇಡುಗಂಡಾಂತರ, ಮರಣದ ಪಾಶಗಳಿಂದ, ನಾನಾ ರೀತಿಯಿಂದ
ದುಷ್ಟರ ಕೈಯಿಂದ, ಅನೀತಿವಂತರ ಕೈಯಿಂದ ತಪ್ಪಿಸಿದಾಗ ಅವ್ರು ಏನು ಮಾಡ್ತಾರೆ, ಓ ದೇವರು ನನ್ನ ಆರಿಸಿಕೊಂಡ್ರು, ನನ್ನ ಪ್ರಾರ್ಥನೆಗೆ ಕಿವಿ ಕೊಟ್ಟರು ಅಂತೇಳಿ ದೇವರಲ್ಲಿ ಸಂತೋಷಗೊಳ್ತಾರೆ. ಅವರು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾರೆ. ಆಮೇಲೆ ದೇವರ ವಾಕ್ಯಗಳನ್ನ ಬಿಟ್ಟು ಇತರ ಲೋಕದ ಸೈತಾನದ ದೆವ್ವದ ದುಷ್ಟಶಕ್ತಿಯ ಕಾರ್ಯಗಳಿಗೆ ಅವರು ಹೋಗುವುದಿಲ್ಲ. ಆಗ ದೇವರಲ್ಲಿ ಸಂತೋಷಗೊಳ್ತಾರೆ. ಇದು ಎಲ್ಲರೂ ಸಾಧ್ಯ ಇಲ್ಲ. ಕೆಲವರು ಈ ಕಡೆ ದೇವರು ಬೇಕು, ದೆವ್ವನು ಬೇಕು, ಪ್ರಪಂಚನೂ ಬೇಕು, ಎಲ್ಲರೂ ಬೇಕು. ಖಂಡಿತವಾಗಿ ಅವರು ಎಷ್ಟೇ ಪ್ರಾರ್ಥನೆ ಮಾಡ್ಬೋದು, ದಾನ ಧರ್ಮ ಮಾಡ್ಬೋದು, ಬೈಬಲ್ ಬೋಧನೆ ಮಾಡ್ಬೋದು, ವೇದಗಳನ್ನ ಬೋಧನೆ ಮಾಡ್ಬೋದು, ಮಹಾಭಾರತ, ಭಗವದ್ಗೀತೆ, ಪುರಾಣ ಏನೇ ಬೋಧನೆ ಮಾಡ್ಬೋದು. ಖಂಡಿತವಾಗಿಯೂ ಎಲ್ಲ ಸರಿಯಾಗಿ ದೇವರ ವಾಕ್ಯಗಳನ್ನ ತಿಳಿಸಿ ಯಾರು ವಿಧೇಯರಾಗಿ ಜೀವಿಸ್ತಾರೋ ಅವರು ದೇವರಲ್ಲಿ ಸಂತೋಷಗೊಳ್ತಾರೆ ಅಂತ ಇದರ ಅರ್ಥ. ಇದರಲ್ಲಿ ನಾವು ತಿಳ್ಕೊಳ್ಬೇಕು. ಇಸ್ರೇಲರು ಹರ್ಷಿಸುವರು, ಆಗ ದೇವರಿಂದ ಆದುಕೊಂಡವರು ಸಂತೋಷಗೊಳ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದಕ್ಕಾಗಿ ಕೂಡ ನಾವು ಪ್ರಾರ್ಥಿಸಬೇಕು. ದೇವರೇ, ನೀನು ಆದುಕೊಂಡವರಿಗೆ ಪರಲೋಕದಿಂದ ಬೇಗ ಅವ್ರನ್ನ ಆಶೀರ್ವದಿಸು, ಅವ್ರನ್ನ ಸಾಕ್ಷಿಗಳನ್ನಾಗಿ ಮಾರ್ಪಡಿಸು. ಅವರಾಗ ನಿನ್ನ ಪರವಾಗಿ ಸಾಕ್ಷಿ ಕೊಡ್ತಾರೆ, ಬೋಧನೆ ಮಾಡ್ತಾರೆ, ಸಂತೋಷದಿಂದ ಇರ್ತಾರಪ್ಪ. ಅವರ ಮೇಲೆ ಬೇಗನೆ ಕರುಣೆ ತೋರುವುದನ್ನ ಆಶೀರ್ವಾದ ಬರಲಿ ಅಂತೇಳಿ, ನೀನು ಆದುಕೊಂಡವರಿಗೆ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಇಲ್ಲಿಗೆ 53ನೇ ಕೀರ್ತನೆ ಮುಕ್ತಾಯವಾಯಿತು. ಈಗ 54ನೇ ಕೀರ್ತನೆ. ಇದರ ಮುಖ್ಯಾಂಶ ಏನಪ್ಪ ಅಂದರೆ, ವೈರಿಗಳಿಂದ ರಕ್ಷಿಸಬೇಕೆಂದು ಪ್ರಾರ್ಥಿಸುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನ ದಾವೀದರಸರು ತಂತಿ ವಾದ್ಯವನ್ನ ಅಂದರೆ ತಂತಿ ಗಿಟಾರನ್ನ ವೀಣೆಯನ್ನ ಬಾರಿಸಿಕೊಂಡು ದೇವರು ದಾವೀದರಸರು ರಚಿಸಿದಂಥ ಹಾಡಾಗಿದೆ. ವೈರಿಗಳಿಂದ ನಮ್ಮನ್ನು ರಕ್ಷಿಸು ತಿಳಿದು ಹಿಂದೆ ಕೂಡ ಬಹಳ ಸಲ ನಾವು ತಿಳ್ಕೊಂಡಿದ್ದೇವೆ. ಮತ್ತೆ ದಾವೀದರಸರು ಅದರ ಪ್ರಕಾರವೇ ನಮಗೆ ತಿಳಿಯಪಡಿಸಿದ್ದಾರೆ. ದೇವರಲ್ಲಿ ಪ್ರಾರ್ಥಿಸ್ತಾ ಬಂದರು. ಅದನ್ನು ನಾವು ತಿಳಿದುಕೊಳ್ಳೋಣ. 54ನೇ ಅಧ್ಯಾಯ 1ನೇ ವಚನ. ದೇವರೇ, ನಿನ್ನ ನಾಮ ಮಹತ್ತಿನಿಂದ ನನ್ನನ್ನು ರಕ್ಷಿಸು, ನಿನ್ನ ಪರಾಕ್ರಮದಿಂದ ನನ್ನ ನ್ಯಾಯವನ್ನ ಸ್ಥಾಪಿಸು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ, ನಿನ್ನ ನಾಮ ಮಹತ್ತಿನಿಂದ ನನ್ನನ್ನು ರಕ್ಷಿಸು, ನಿನ್ನ ಪರಾಕ್ರಮದಿಂದ ನನ್ನ ನ್ಯಾಯವನ್ನು ಬಿಡಿಸು. ಯಾರಾದರೂ ವೈರಿಗಳು ಇರುವುದಾದರೆ ಗೊತ್ತಾದರೆ ಅಂತವರಿಗಾಗಿ ದೇವರೇ ಇಂಥವ್ರ ಕೈಯಿಂದ ನನ್ನನ್ನು ತಪ್ಪಿಸು. ನಿನ್ನ ನ್ಯಾಯದಲ್ಲಿ ನಿನ್ನ ಪ್ರೀತಿಯಲ್ಲಿ ನಡೆಸಪ್ಪ. ಇಂತಿಂಥವ್ರು ವೈರಿಗಳಿದ್ದಾರೆ, ಇನ್ನು ಎಷ್ಟೋ ಇದ್ದಾರೋ ನನಗೆ ಗೊತ್ತಿಲ್ಲ, ಅಂಥವ್ರ ಕೈಯಿಂದ ನಾವು ರಕ್ಷಿಸು ಅಂತೇಳಿ ನಾವು ಪ್ರಾರ್ಥಿಸುವವರಾಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 2ನೇ ವಚನ. ದೇವರೇ, ನಿನ್ನ ಪ್ರಾರ್ಥನೆಯನ್ನು ಲಾಲಿಸಿ ನನ್ನ ಮಾತುಗಳಿಗೆ ಕಿವಿಗೊಡು. ದೇವರೇ, ನಾನು ಈ ರೀತಿ ಬೇಡ್ತಾ ಇದ್ದೇನೆ, ನನ್ನ ಮಾತುಗಳನ್ನು ಲಾಲಿಸು, ಕೇಳು, ಮಾತುಗಳಿಗೆ ಉತ್ತರ ಕೊಡಪ್ಪ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. 3ನೇ ವಚನ. ಅನ್ಯರು ನನಗೆ ವಿರೋಧವಾಗಿ ನಿಂತಿದ್ದಾರೆ, ಬಲಾತ್ಕಾರಿಗಳು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ, ಅವರು ದೇವರನ್ನು ಲಕ್ಷಿಸುವುದೇ ಇಲ್ಲ. ನೋಡಿ, ದೇವರು ಯಾರನ್ನ ಕೈ ಬಿಟ್ಟಿದ್ದಾರೋ, ಯಾರೋ ದುಷ್ಟರು ಅನೀತಿವಂತರು ಇದ್ದಾರೋ, ಅವರು ಇವತ್ತು ದೇವರು ಆದುಕೊಂಡವರಲ್ಲಿ ದೇವರ ಮಕ್ಕಳು, ದೇವರ ಜನರು ಅಂತ ಹೇಳುವವರಲ್ಲಿ ಕೂಡ ನಾಮಕಾಸ್ತೆಗೆ ಇವತ್ತು ದೇವರ ಮಗ, ನಾನು ದೇವರ ಮಗ, ನಾನು ದೇವರ ಮಗಳು ಅಂತ ಹೇಳ್ತಾರೆ. ಆದರೆ ಪ್ರಾಪಂಚಿಕ ವಿಷಯವನ್ನು ಅವರು ಬಿಟ್ಟು ಬಿಡುವುದೇ ಇಲ್ಲ. ಅವರಿಗೆ ಸತ್ಯವನ್ನು ತಿಳಿಸಿದಾಗ ಅವರು ವಿರೋಧ ಬರ್ತಾರೆ. ಅಂಥವರು ಬೇಡವೇ ಬೇಡ. ಅದು ಇವತ್ತು ದೇವರ ಸೇವಕರುಗಳು ಅಂತ ಹೇಳಿಕೊಳ್ಳೋರು ಇವತ್ತು ಪಾಸ್ಟರ್ಗಳಿರ್ಬೋದು, ಫಾದರ್ಗಳು ಇರ್ಬೋದು, ರೆವರೆಂಡ್ಗಳಿರ್ಬೋದು, ಬಿಷಪ್ಗಳು ಇರ್ಬೋದು, ಇವರೆಲ್ಲ ಒಂದೇ ವರ್ಗಕ್ಕೆ ಬಂದವರು. ಆಮೇಲೆ ಗುರೂಜಿಗಳು ಇರ್ಬೋದು, ಸ್ವಾಮೀಜಿಗಳು ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ಮಠಾಧೀಶ್ವರು ಇರ್ಬೋದು. ಯಾರೇ ಆದರೂ ಅವರು ಕೂಡ ತಪ್ಪಿ ಹೋದಾಗ ಅವರಿಗೆ ಸರಿಯಾಗಿ ತಿಳಿಸಿದಾಗಂಥವ್ರು ವಿರೋಧವಾಗಿ ಬರ್ತಾರೆ. ಇತರರಿಗೆ ಚಾಡಿ ಹೇಳ್ತಾರೆ. ಅವರ ಸಂಪರ್ಕದಲ್ಲೇ ಬೇಡ, ಅವರನ್ನು ಯಾವುದಕ್ಕೂ ಕರೆಯುವುದು ಬೇಡ, ಹೊಡೆಯೋಕ್ಕೆ ಬಡಿಯೋಕ್ಕೂ ಹೇಳ್ತಾರೆ. ಸರ್ಕಾರದ ಕಾನೂನು ಪ್ರಕಾರ ಇವತ್ತು ಏನಾಗಿದೆ, ವಿರೋಧಿಗಳು ನಾನಾ ರೀತಿ ಕಾನೂನನ್ನು ತಯಾರು ಮಾಡಿ ಇಟ್ಟಿದ್ದಾರೆ. ಅಲ್ಲಿ ಅವರಿಗೆ ಅಧಿಕಾರಿಗೆ ತಕ್ಕಾದ ದೂರನ್ನು ಕೊಡೋದವರಿಗೆ ಶಿಕ್ಷೆಯನ್ನು ಕೊಡೋದು ಕೂಡ ಮಾಡುತ್ತಲೇ ಇದ್ದಾರೆ. ಅದಕ್ಕೆ ಹೇಳಿದ ಅನ್ಯರು ನನಗೆ ವಿರೋಧವಾಗಿ ನಿಂತಿದ್ದಾರೆ ಅಂತ. ದೇವರು ಆದುಕೊಂಡವರಿಗೆ ಜಾಸ್ತಿ ಇವತ್ತು ದೇವರನ್ನು ಅರಿತವರೇ ಇವತ್ತಲ್ಲಿ ಜಾಸ್ತಿ ಆಗಿದ್ದಾರೆ. ಅದಕ್ಕೆ ಮೀಕ ಪ್ರವಾದಿ 2ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ಹೇಳಿದ್ದು, ನಿನ್ನ ಆಪ್ತರನ್ನು, ನಿನ್ನ ಬಂಧುಗಳನ್ನು, ನಿನ್ನ ಎದೆಗೆ ಹೊರಗುಗಳನ್ನು ಕೂಡ ನೀನು ನಂಬಬೇಡ. ಒಬ್ಬನಿಗೆ ಅವನ ಮನೆಯವರೇ ಕಡುವೈರಿಗಳಾಗುವರು. ಮತ್ತಾಯ 10ನೇ ಅಧ್ಯಾಯದಲ್ಲಿ ಅದನ್ನು ಹೇಳಿದ್ದು. ತಂದೆಗೆ ವಿರುದ್ಧ ಮಗ, ಮಗನಿಗೆ ವಿರುದ್ಧ ತಂದೆ, ಗಂಡನಿಗೆ ವಿರುದ್ಧ ಹೆಂಡತಿ, ಹೆಂಡತಿಗೆ ವಿರುದ್ಧ ಗಂಡ, ಸೊಸೆಗೆ ವಿರುದ್ಧ ಅತ್ತೆ, ಅತ್ತೆಗೆ ಸೊಸೆ ವಿರುದ್ಧ.
ತನ್ನ ಅನುದಿನದ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸದ ಹೊರತು ನನ್ನ ಶಿಷ್ಯರಾಗಲು ಸಾಧ್ಯವಿಲ್ಲ ಅಂತ ಯೇಸು ಹೊಸ ಒಡಂಬಡಿಕೆಯಲ್ಲಿ ಕೂಡ ಮತ್ತಾಯ 10ನೇ ಅಧ್ಯಾಯದಲ್ಲಿ ಇದನ್ನೇ ಹೇಳಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ವೈರಿಗಳು ವಿರೋಧವಾಗಿ ನಿಂತಿದ್ದಾರೆ. ಹಾಗೆ ಇವತ್ತು ನಾನು ಕೂಡ ಮೊದಲು ಏನಾಗಿದೆ, ಸರಿಯಾಗಿ ನನಗೆ ಜ್ಞಾನ ಬರೋದಕ್ಕಿಂತ ಮೊದಲು ಎಲ್ಲರೊಂದಿಗೂ ಇದು ಸರಿ ಅಂತ ತಿಳ್ಕೊಂಡಿದ್ದಾಗ ನಾನು ಎಲ್ಲರಿಗೂ ಒಳ್ಳೆಯವನಾಗಿದ್ದೆ. ಆಮೇಲೆ ಸರಿಯಾಗಿ ದೇವರು ಜ್ಞಾನವನ್ನು ಕೊಟ್ಟು ತಿಳ್ಕೊಳ್ಳುವಂಥ ಜ್ಞಾನವನ್ನು ದಿವಸ ಜಾಸ್ತಿ ಕೊಟ್ಟಿದ್ದರಿಂದ ಎಲ್ಲವನ್ನ ತಿಳ್ಕೊಳ್ಳೋಕೆ ಆದ ಮೇಲೆ ಓಹೋ ಇಂಥವರು ಮೋಸಗಾರರು, ಇದು ಸುಳ್ಳು, ಇವರು ಇಂಥದಕ್ಕಾಗಿ ಸುಳ್ಳು ಬೋಧನೆ ಮಾಡ್ತಾ ಇದ್ದಾರೆ ಅಂತೇಳಿ ಯಾವಾಗ ವಿರುದ್ಧವಾಗಿ ಇದ್ದ ವಿಷಯನ ಇದ್ದ ಹಾಗೆ ಮಾತಾಡಲು ಪ್ರಾರಂಭ ಮಾಡಿದ್ನೋ ಆಗ ಈಗ ನೋಡಿ ನಾನು ಯಾರಿಗೂ ಬೇಡ, ಕೆಟ್ಟವನು, ಫೋನ್ ಇಲ್ಲ, ಮಾತು ಇಲ್ಲ, ಯಾರೂ ಇಲ್ಲ. ದೇವರನ್ನ ಅರಿತ ಸೇವಕರುಗಳೇ ಇದು ಮಾಡಿರುವಂಥದ್ದು. ಅರಿಯದವರಿಗಾದರೂ ತಿಳಿಸಿದರೆ ಹೌದಪ್ಪ ಅಂತ ಸ್ವಲ್ಪ ಆದರೂ ನಂಬ್ತಾರೆ, ಸಂತೋಷ ಪಡ್ತಾರೆ. ದೇವರನ್ನ ಅರಿತವರು ಇವತ್ತು ನನಗೆ ಬಹಳ, ಈ ಕ್ರೈಸ್ತರು ಅಂತ ಹೇಳಿದವರೇ, ದೇವರ ಮಕ್ಕಳು ಅಂತ ಹೇಳಿದವರೇ ಬಹಳಷ್ಟು ವಿರೋಧ. ದೇವರ ನಮಗೆ ಸ್ತೋತ್ರವಾಗಲಿ. ಆದರೆ ಯಾವುದನ್ನು ಲೆಕ್ಕಿಸದೆ ಇವತ್ತು ಯೂಟ್ಯೂಬ್ ಮೂಲಕ ಕೂಡ ಮಾತನಾಡುವಾಗ ಅದು ಒಬ್ಬರೇ ನೋಡಲಿ, ಇಬ್ಬರೇ ನೋಡಲಿ, 10 ಜನ ನೋಡಲಿ, ಎಷ್ಟೇ ಜನ ನೋಡಲಿ, ಇರುವ ಸತ್ಯಾಂಶವನ್ನೇ ಮಾತಾಡಿ ತಿಳಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ಮೇಲೆ ನಂಬಿಕೆ ಇಟ್ಟು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಬಲಾತ್ಕಾರಿಗಳು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ. ನೋಡಿ, ದಾವೀದ ಅರಸನನ್ನು ಏನಾಯಿತು ಅಲ್ಲಿ? ಸ್ವಂತ ದಾವೀದ ಅರಸನ ಹೆಂಡತಿ ಅಪ್ಪನೇ ಕೊಲೆ ಮಾಡೋಕ್ಕೆ ಬಂದ, ಮಗನೇ ಕೊಲೆ ಮಾಡೋಕ್ಕೆ ಬಂದ, ಇತರರು ಕೂಡ ಮಗ ಕೊಲೆ ಮಾಡಲು ಬಂದಾಗ ಸಮಯಕ್ಕೆ ಸರಿಯಾಗಿ ದಾವೀದ ಅರಸನ ಹೆಂಡತಿನ ಕರ್ಕೊಂಡು ಬೆಟ್ಟಕ್ಕೆ ಹೋಗುವಾಗ ಒಬ್ಬ ಹಿಂದುಗಡೆಯಿಂದ ಸಿಮ್ಮಿಂತೆಲ್ಲವನ್ನು ಕಲ್ಲು ಹೊಡೆಯದ. ನೋಡಿ ಎಂಥ ವೈರತ್ವ ಬಂದು ಹೋಯಿತು. ಅದಕ್ಕಾಗಿ ನಾವು ಏನು ಮಾಡಬೇಕು? ಅಂಥವರಿಗಾಗಿ ಪ್ರಾರ್ಥಿಸಬೇಕು, ವೈರಿಗಳಿಗಾಗಿ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ದೇವರನ್ನು ಲಕ್ಷಿಸುವುದೇ ಇಲ್ಲ. ಎಷ್ಟು ಹೇಳಿದರು, ಎಷ್ಟೇ ತಿಳಿಸಿದರು ಮಾತ್ರ ಅವರು ದೇವರು ಬೇಡವೇ ಬೇಡ. ಅವರಿಗೆ ಒಟ್ಟಿನಲ್ಲಿ ಲಾಭ ಬೇಕು, ತಿನ್ನಬೇಕು, ಈ ಲೋಕದ ವಿಷಯದಲ್ಲಿ ಜೀವಿಸಬೇಕು, ಇನ್ನೊಬ್ಬರಿಗೆ ದಗ, ಮೋಸ, ಅನ್ಯಾಯ ಮಾಡಿ ದೇವರ ಹೆಸರನ್ನು ಹೇಳಿಕೊಂಡು ಇವತ್ತು ನಾನಾ ರೀತಿ ಹಣ ಸಂಪಾದನೆ ಮಾಡಿ ಜೀವನ ಮಾಡುವಂಥದ್ದು. ಅವರಿಗೆ ದೇವರ ಸತ್ಯ ಕೇಳುವುದೇ ಇಲ್ಲ, ಸ್ವತ್ತ ಮಾತುಗಳೇ ಅವರಿಗೆ ಬೇಡ. ಅನೇಕರನ್ನು ಇವತ್ತು ನೋಡ್ತೇವೆ, ನಾನಾ ಥರದ ಕಲರ್ಗಳನ್ನು, ಅಲಂಕಾರಗಳನ್ನು ಮಾಡಿಕೊಂಡು ಲೋಕದ ವಿಷಯದಲ್ಲಿ ಹೋಗುವಂಥದ್ದು. ಅಂಥವ್ರು ಲಕ್ಷಿಸುವುದೇ ಇಲ್ಲ. ಪ್ರಾರ್ಥನೆ ಮಾಡ್ಬೋದು, ದೇವಾಲಯಕ್ಕೆ ಹೋಗ್ಬೋದು, ಸ್ವಲ್ಪ ದಾನ ಧರ್ಮ ಮಾಡ್ಬೋದು, ದೇವರ ವಿಷಯ ಮಾತಾಡ್ಬೋದು, ನಾನು ದೇವರ ಮಗ, ನಾನು ದೇವರ ಮಗಳು ಅಂತ ಹೇಳ್ಬೋದು. ಆದರೆ ಅವರ ನಡೆ, ನುಡಿ, ಕ್ರಿಯೆಯಲ್ಲಿ ದೇವರ ವಿಷಯಗಳೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಕಾಲುವಾಗ ದೇವರ ಕಡೆಗೆ, ಮುಕ್ಕಾಲುವಾಗ ಪ್ರಪಂಚದ ಕಡೆಗೆ ಅಂಥವರೇ ವಿರೋಧಿಗಳಾಗಿ ಬರ್ತಾರೆ. ಸತ್ಯವನ್ನು ತಿಳಿಸಿದಾಗ ದೇವರು ಕೂಡ ಮನುಷ್ಯರ ಅವತಾರವೆತ್ತಿ ಬಂದಾಗ ಅವರಿಗೆ ಶಿಲುಬೆಯ ಮರಣ ಹಿಡಿದು ಅರೆಸ್ಟ್ ಮಾಡಿದ್ದು, ಹೊಡೆದಿದ್ದು, ಬಡಿದಿದ್ದು, ನಾನಾ ಥರದ ಹಿಂಸೆ ಇದುವೇ ಆಗಿದ್ದು. ಶ್ರೀಕೃಷ್ಣ ಪರಮಾತ್ಮನನ್ನು ಕೂಡ ಏನು ಮಾಡಿದ್ರು? ಅವರನ್ನು ಕಾಲಿಗೆ ಬಾಣ ಬಿಟ್ಟು ಕೊಂದು ಹಾಕಿದ್ದು ಇದುವೇ. ಮಹಮ್ಮದ್ ಪೈಗಂಬರನ್ನು ಕೂಡ ಮಕ್ಕಾದಿಂದ ಮದೀನದವರೆಗೆ ಹುಡ್ಕೊಂಡು ಹೋಗಿ ಮದೀನದಲ್ಲಿ ಏನು ಮಾಡಿದರು? ಹೊಡೆದು ಕೊಂದು ಹಾಕಿದ್ರು. ಇದ್ದ ವಿಷಯನ ಇದ್ದಾಗಿ ಹೇಳಿದಕ್ಕೆ. ಹಾಗೆ ಇವತ್ತು ಕೂಡ ಸತ್ಯಾಂಶವನ್ನು ಯಾರು ತಿಳಿಸ್ತಾರೋ ಅವರು ಯಾರಿಗೂ ಬೇಡ, ವಿರೋಧಿಗಳಾಗಿ ಬರ್ತಾರೆ. ಅವರಿಗೆ ಯಾವುದೇ ರೀತಿಯಲ್ಲಿ ಆದರೆ ಹಿಂಸೆ ಕೊಡಬೇಕು ಅಂತೇಳಿ ಅಂಥವರಿಗಾಗಿ ಪ್ರಾರ್ಥಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಯಾರಿಗೆ? ವೈರಿಗಳಿಗಾಗಿ. ಹಲ್ಲೆಲೂಯಾ. 4ನೇ ವಚನ. ಇಗೋ ದೇವರೇ ನನಗೆ ಸಹಾಯಕನು, ಕರ್ತನೇ ನನ್ನ ಪ್ರಾಣವನ್ನು ಕಾಪಾಡುವನು. ಆಗ ನಮ್ಮನ್ನು ಕಾಪಾಡೋರು, ರಕ್ಷಿಸೋರು ಯಾರಾಗಿದ್ದಾರೆ? ದೇವರೇ ಹೊರತು ಬೇರೆ ಯಾರಿಂದಲೂ ಅಲ್ಲ. ನಾವು ದೇವರಲ್ಲೇ ಪ್ರಾರ್ಥಿಸಬೇಕು. ನೋಡಿ, ದೇವರೇ ಮನುಷ್ಯನ ಅವತಾರವೆತ್ತಿ ಬಂದಾಗ ಗೆತ್ಸೆಮನೆ ತೋಪಿನಲ್ಲಿ ಕಾಡೊಳಗೆ ಹೋಗಿ ಒಬ್ಬರೇ ಪ್ರಾರ್ಥಿಸಿದಾಗ ಅವರಿಗೆ ಗೊತ್ತಾಗಿದೆ, ನನ್ನ ಹಿಡಿತಾರೆ, ಹೊಡಿತಾರೆ, ಬಡ್ತಾರೆ, ಈ ರೀತಿಯೆಲ್ಲ ಹಿಂಸೆ ಕೊಡ್ತಾರೆ, ಕೊಲ್ತಾರೆ ಅಂತೇಳಿ. ಆಗ ದೇವರು ಏನು ಪ್ರಾರ್ಥಿಸಿದರು? ಯೇಸುವೆಂಬ ನಾಮದಲ್ಲಿ ಬಂದಾಗ, ತಂದೆ ನಿನ್ನ ಚಿತ್ತವಾದರೆ ಕಷ್ಟದ ಕೊಡವು ನನ್ನಿಂದ ತೊಲಗಿ ಹೋಗಲಿ, ಆದರೂ ನಿನ್ನ ಚಿತ್ತದಂತೆ ನೆರವೇರಲಿ ಅಂತ ಪ್ರಾರ್ಥಿಸಿದರು. ಅದು ಹಾಗೆ ಇವತ್ತು ನಮಗೆ ಕೂಡ ಕಷ್ಟ, ಸಂಕಟ, ದುಃಖಗಳು ಬಂದಾಗ ನಾವು ಕೂಡ ದೇವರಲ್ಲಿ ಏನು ಮಾಡಬೇಕು? ಇಗೋ ದೇವರೇ ನನಗೆ ಸಹಾಯಕನು ಅಂತೇಳಿ ದೇವರ ಮೇಲೆ ಭರವಸೆ ಇಟ್ಟು ನಾವು ಜೀವಿಸಬೇಕು. ಒಂದು ವೇಳೆ ದೇವರ ವಾಕ್ಯಕ್ಕಾಗಿ ನಾವು ಪೆಟ್ಟು ತಿನ್ನಬೇಕು, ಜೈಲಿಗೆ ಹೋಗಬೇಕು, ಸಾಯಬೇಕು, ರಕ್ತ ಸುರಿಸಬೇಕು ಅಂತ ದೇವರ ಚಿತ್ತವಾದರೆ ಅದು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅದು ದೇವರ ಚಿತ್ತ, ಅದು ಕೂಡ ದೇವರ
ಪ್ರೀತಿ ಅಂಥವರ ಆತ್ಮವು ನಾಡಿದ್ದು ನ್ಯಾಯ ತೀರ್ಪಿನ ದಿವಸ ಮೊಟ್ಟ ಮೊದಲು ದೇವರ ಲಿಸ್ಟಲ್ಲಿ ಇರ್ತದೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ದೇವರು ಆದುಕೊಂಡವರಿಗೆ ಬಹಳ ಕಷ್ಟ, ಸಂಕಟ, ದುಃಖ ಇದೆ ಅಂತೇಳಿ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆಯಲ್ಲಿ ಪ್ರವಾದಿಗಳು, ಸಾಕ್ಷಿಗಳು, ಅಪೊಸ್ತಲರಾದ ಪೌಲರು ಕೂಡ ಇದನ್ನೇ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ ನನ್ನ ಪ್ರಾಣವನ್ನು ಕಾಪಾಡುವವನು. ನೋಡಿ, ನಮ್ಮ ಪ್ರಾಣವನ್ನು ಕಾಪಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ದೇವರೇ ಕಾಪಾಡಬೇಕು. ನಾನು ಕೂಡ ಇದನ್ನು ಹಿಂದೆ ಹೇಳಿದ್ದೇನೆ. ದೇವರನ್ನ ದರ್ಶನ ಆಗೋದಕ್ಕಿಂತ ಮೊದಲೇ ಕೊಳೆಯಲ್ಲಿ ಕೊಚ್ಚಿ ಹೋಗಿ ಸಾಯಬೇಕಿತ್ತು. ಕೆರೆಗೆ, ನೀರಿನ ಕೆರೆಗೆ ನಾನು ಬಿದ್ದು ಸಾಯಬೇಕಿತ್ತು. ನನ್ನ ಮಗನೇ ನನ್ನ ಕೊಲೆ ಮಾಡಲು ಬಂದ. ಇತರರು ಕೂಡ ಅವನನ್ನು ಸಾಯಿಸಿ ಹೊಳೆಗೆ ಹಾಕ್ಬಿಡೋಣ, ಪಾರ್ಸಲ್ ಮಾಡಿಬಿಡೋಣ ಅಂತ ಯೋಚನೆ ಮಾಡಿದ್ರು. ಆ ಹಾವಿನ ಕೈಯಲ್ಲಿ ನಾನು ಸಾಯಬೇಕಾಯಿತು. ಆದರೆ ದೇವರ ದರ್ಶನವಾದ ಮೇಲೆ ಅಪಘಾತದಲ್ಲಿ ಕೂಡ ನಾನು ಸಾಯಬೇಕಾಯಿತು, ಕೊರೋನಾದಲ್ಲಿಯೂ ಸಾಯಬೇಕಾಯಿತು. ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು, ದೂಷಣೆಗಳು, ಏನೇನೋ ಮಾಡೋದು, ಇರೋಕ್ಕೆ ಸ್ಥಳವಿಲ್ಲ, ಊಟಕ್ಕೆ ಅನ್ನ ಇಲ್ಲ, ಹಾಕಲಿಕ್ಕೆ ಬಟ್ಟೆ ಇಲ್ಲ, ನಾನಾ ರೀತಿಯಲ್ಲಿ ಕಷ್ಟಪಟ್ಟೆ. ಇದು ದೇವರ ಚಿತ್ತವಾಗಿತ್ತು. ಆದರೆ ದೇವರು ಇವತ್ತನ್ನು ಸುರಕ್ಷಿತ ಸ್ಥಳದಲ್ಲಿ ಇಟ್ಟಿದ್ದಾರೆ. ಈಗ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಆ ಮಟ್ಟಕ್ಕೆ ವಿರೋಧಿಗಳ ಬಾಯಿಯನ್ನು ಮುಚ್ಚಿಸಿದ್ದಾರೆ. ಆಗ ಇಲ್ಲಿವರೆಗೆ ರಕ್ಷಣೆ ಕೊಟ್ಟಿದ್ಯಾರು? ದೇವರೇ ಆಗಿದ್ದಾರೆ. ಹಾಗೆ ನಮ್ಮ ಪ್ರತಿಯೊಂದು ಕಷ್ಟ ಸಂಕಟಗಳನ್ನು ಯಾವುದೇ ವಿಗ್ರಹಗಳು, ಮಾಯ ಮಂತ್ರಗಳು, ದೇವಸ್ಥಾನಗಳು, ಯಾವುದೇ ಪೂಜಾರಿಗಳು, ಯಾವುದೇ ಮಾನವರಿಂದಲೂ ಸಾಧ್ಯವೇ ಇಲ್ಲ. ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದ ಮೇಲೆ, ಮಾಡ್ತಾ ಇರುವಾಗ ಯೋಚನೆಗೆ ತಂದುಕೊಂಡು ನಮ್ಮ ರಕ್ಷಕ, ಸರ್ವ ಸೃಷ್ಟಿಕರ್ತನಾದ ದೇವರಾಗಿದ್ದಾನೆ. ಆ ದೇವರ ಮೇಲೆ ಮಾತ್ರ ನಾವು ಭರವಸೆ ಇಡಬೇಕು. ಅದಕ್ಕೆ ದಾವೀದ ಅರಸರು ಇಲ್ಲಿ ಹೇಳಿದ್ದೇನೆಂದರೆ, ಇಗೋ ದೇವರೇ ನನಗೆ ಸಹಾಯಕನು, ಕರ್ತನೇ ನನ್ನ ಪ್ರಾಣವನ್ನು ಕಾಪಾಡುವನು. ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರಿದೆ, ನೆರವೇರುತ್ತಲೇ ಇದೆ. ಇದು ದೇವರ ವಾಕ್ಯ ಕೇಳುವರ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ, ಹೃದಯದ ಹಲ್ಲೆಲೂಯಾ. 5ನೇ ವಚನ, ಕೀರ್ತನೆಯುಳ್ಳ 54:5. ನನ್ನ ಕೆಡುಕಿಗೆ ಸಮಯ ನೋಡುವವರು ತಾವೇ ಕೇಡನ್ನು ಅನುಭವಿಸಲಿ, ನೀನು ನಂಬಿಕಸ್ಥನಲ್ಲವೇ, ಅವರನ್ನು ನಿರ್ಮೂಲ ಮಾಡು ಅಂತೇಳಿ ನಾವು ಪ್ರಾರ್ಥಿಸಬೇಕು. ನಾವು ವೈರಿಗಳು ನಮಗೆ ಹಾಗೆ ಮಾಡುವರು ಅಂತೇಳಿ ನಾವು ಅವ್ರ ಹತ್ರ ಯಾವುದೇ ಕಾರಣಕ್ಕೂ ಜಗಳಕ್ಕೆ, ಯುದ್ಧಕ್ಕೆ, ಯಾವುದೇ ಹೊಡೆದಾಟಕ್ಕೂ ನಾವು ಹೋಗಬಾರದು. ದೇವರಲ್ಲಿ ಪ್ರಾರ್ಥಿಸಬೇಕು. ಇದು ಮತ್ತಾಯ 5ನೇ ಅಧ್ಯಾಯ 44ನೇ ವಚನದಲ್ಲಿ ಯೇಸುಸ್ವಾಮಿ ಕೂಡ ಇದನ್ನು ಹೇಳಿದ್ದು. ವೈರಿಗಳಿಗಾಗಿ ಪ್ರಾರ್ಥಿಸಿರಿ, ಮೈಯಿಗೆ ಮೈ ನೀವು ತೀರಿಸಲಿಕ್ಕೆ ಹೋಗಬೇಡಿ, ಅದು ನನ್ನ ಕೆಲಸ ಅಂತೇಳಿ. ಹಾಗೆ ನಮ್ಮ ವೈರಿಗಳು ಇದ್ದಾರೆ ಅಂತ ಗೊತ್ತಿಗೆ ನಾವೇ ಏನು ಮಾಡಬೇಕು? ದೇವರಲ್ಲಿ ಪ್ರಾರ್ಥಿಸಬೇಕು. ನನ್ನ ಕೆಡುಕಿಗೆ ಸಮಯ ನೋಡುವವರು ತಾವೇ ಕೇಡನ್ನು ಅನುಭವಿಸಲಿ ಅಂತ ನೋಡಿ. ಮನೆಯಿಂದ, ಹೆಂಡತಿ ಮಕ್ಕಳಿಂದ ನಾನು ದೂರವಾದಾಗ ದೇವರೇ ನನ್ನನ್ನು ಬಿಡುಗಡೆಗೊಳಿಸಿದರು. ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿದಾಗ, ಅಂದರೆ ದೇವರ ಸತ್ಯ ಸುವಾರ್ತೆಗೋಸ್ಕರ ಆರಿಸಿಕೊಂಡರು, ಸಾಕ್ಷಿಯಾಗಿ ಆರಿಸಿಕೊಂಡರು. ಹಾಗಾದರೆ ಹೆಂಡತಿ ಮಕ್ಕಳಿಗೆ ಕಷ್ಟ ಬಂತೋ, ಕಷ್ಟನೂ ಬಂತು, ಸುಖನೂ ಬಂತು, ಅದು ದೇವರೇ ಅವರನ್ನು ನಡೆಸ್ತಾ ಹೋಗಿದ್ದಾರೆ. ಇದು ಅವರಿಗೆ ಅರ್ಥ ಮಾಡಿಕೊಳ್ಳಲು ಅದು ಜ್ಞಾನವಿಲ್ಲ. ಹಾಗೆ ಇವತ್ತು ನನಗೆ ವಿರೋಧಿಗಳಾಗಿ ಬರುತ್ತಲೇ ಇದ್ದಾರೆ. ಈಗ ಸ್ವಲ್ಪ ಕಡಿಮೆಯಾಗಿದೆ. ಅದಕ್ಕೆ ನನ್ನ ಕೆಡುಕಿಗೆ ಸಮಯ ನೋಡೋರು ತಾವೇ ಕೇಡನ್ನು ಅನುಭವಿಸಲಿ, ದೇವರೇ ಅಂತೇಳಿ ನಾವು ಇದು ಕೂಡ ಅವರಿಗೆ ಪ್ರಾರ್ಥಿಸಬೇಕು. ಆಗ ಕೀರ್ತನೆ 112ರಲ್ಲಿ ಬರೆದಿರುವ ಪ್ರಕಾರ ಬಹಳ ಕಡೆ ಬರೆಯಲ್ಪಟ್ಟಿದೆ, ನಿನ್ನ ವಿರೋಧಿಗಳಿಗೆ ಬರೋ ಶಿಕ್ಷೆಯನ್ನು ಕಣ್ಣಾರೆ ಕಾಣ್ತೀಯ, ಕಿವಿಯಾರೆ ಕೇಳ್ತೀಯ ಅಂತೇಳಿ. ಖಂಡಿತವಾಗಿ ಅದೇ ರೀತಿ ಆಗುತ್ತದೆ. ಸಮಯ ಬೇಗ ಆಗ್ಬೋದು, ಇಲ್ಲ ಸ್ವಲ್ಪ ತಡವಾಗಿ ಆಗ್ಬೋದು. ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿದೆ. ಕಣ್ಣಲ್ಲಿ ಕಾಣ್ತಾ ಇದ್ದೇನೆ, ಕಿವಿಯಲ್ಲಿ ಕೇಳ್ತಾ ಇದ್ದೇನೆ. ಅನೇಕರು ಈ ಲೋಕವನ್ನು ಕೂಡ ಬಿಟ್ಟು ಹೋದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ ಆ ಕಾರ್ಯವನ್ನು ಮಾಡುವವರಾಗಿದ್ದಾರೆ. ನಾನು ಆರಿಸಿಕೊಂಡವರನ್ನು ಮುಟ್ಟಬೇಡ, ಮುಟ್ಟಿದ ಕಣ್ಣು ಗಡ್ಡೆಗೆ ಚುಚ್ಚಿದ ಹಾಗೆ. ಅಂಥವರು ಬೀಸುವ ಕಲ್ಲನ್ನು ಕಟ್ಟಿಕೊಂಡು ಸಮುದ್ರಕ್ಕೆ ಹಾರುವುದೇ ಲೇಸು. ಅಂದರೆ ಅವರ ಶವ ಕೂಡ ಮೇಲೆ ಬರುವುದು ಬೇಡ ಅಂತ ಅಲ್ಲಿವರೆಗಿನ ಶಿಕ್ಷೆ ಬರ್ತದೆ. ಇದು ನನಗೆ ಏನೇನೋ ಮಾಡಬೇಕಂತ ಯೋಚನೆ ಮಾಡಿದವರು, ಏನೇನೋ ಆದವರು, ಏನೇನೋ ಹೇಳಿದವರು ಇವತ್ತು ಬಹಳ ಥರದ ಶಿಕ್ಷೆಯನ್ನು ಸುರಿಸ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಈ ಕಣ್ಣೀರಿನ ಜೀವಿತದಿಂದ ಹೊರಬರಲು ಸಾಧ್ಯವೇ ಆಗಿಲ್ಲ. ಇವತ್ತು ಕಣ್ಣಲ್ಲಿ ನೋಡ್ತಾ ಇದ್ದೇನೆ, ಕಿವಿಯಲ್ಲಿ ಕೇಳ್ತಲೇ ಇದ್ದೇನೆ. ಇದು ದೇವರ ಕಾರ್ಯವನ್ನು ಮಾಡ್ತಾರೆ.
ನೀನು ನಂಬಿಕಸ್ಥನಲ್ಲವೇ, ಅವರನ್ನು ನಿರ್ಮೂಲ ಮಾಡು ಅಂತ. ನಾವು ನಿರ್ಮೂಲ ಮಾಡುವಂತ ದಾವೀದರಸರು ಹೇಳಿದ್ರು. ಆದ್ರೆ ನಾವು ಹಾಗೆ ಹೇಳಬಾರ್ದು. ನೋಡಪ್ಪ, ಇಂತಿಂಥವ್ರು ನನಗೆ ವೈರಿಗಳಾಗಿದ್ದಾರೆ, ಇದು ಖಂಡಿತವಾಗಿ ಅವರೊಂದಿಗೆ ನೀನೇ ಅವರನ್ನು ಮುಟ್ಟು ಸಮಾಧಾನಗೊಳಿಸು, ಅವರನ್ನು ಬದಲಾಯಿಸು ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರ ನಮಗೆ ಸ್ತೋತ್ರ. 6ನೇ ವಚನ. ಯೆಹೋವನೇ, ನೀನು ನನ್ನನ್ನು ಸರ್ವ ಆಪತ್ತುಗಳಿಂದ ಬಿಡಿಸಿ ನನ್ನ ಕಣ್ಣು ಮುಂದೆ ನನ್ನ ವೈರಿಗಳನ್ನು ಶಿಕ್ಷಿಸಿದ್ದರಿಂದ. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ ಏನ್ ಮಾಡಿದ್ರು, ಸರ್ವ ಆಪತ್ತುಗಳಿಂದ ಅಂದ್ರೆ ವೈರಿಗಳಿಂದ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಿಗೆ ಒಳಗಾಗುವವನ ಕೈಯಿಂದ, ಅವರ ಕೈಯಿಂದ ನನ್ನನ್ನು ನೀನು ಬಿಡಿಸಿದ್ದೀಯಾ. ಇದು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ನನ್ನನ್ನು ಕೂಡ ಏನ್ ಮಾಡಿದ್ರೆ, ವೈರಿಗಳ ಕೈಯಿಂದ ಬಿಡಿಸಿ ಇವತ್ತು ಯಾರು ಮಾತೆತ್ತದಾಗಿ ಮಾಡಿಬಿಟ್ಟಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ದೇವರು ಆದುಕೊಂಡವರಿಗೆ ಕಷ್ಟ ಸಂಕಟ ದುಃಖದಲ್ಲಿ ಸಿಕ್ಕಿದವರು ನಾವು ಇದನ್ನ ಯೋಚನೆಗೆ ತಂದುಕೊಳ್ಳಬೇಕು. ಬಿಡಿಸಿ ನನ್ನ ಕಣ್ಣು ಮುಂದೆ ನಿನ್ನ ವೈರಿಗಳನ್ನು ಶಿಕ್ಷಿಸಿದ್ದರಿಂದ. ಒಂದು ವೇಳೆ ಕಣ್ಣು ಮುಂದೆನೇ ಶಿಕ್ಷೆ ಶಿಕ್ಷಿಸಬಹುದು. ದೇವರು ವಿರೋಧಿಗಳ ಕೈಗೆ ಒಪ್ಪಿಸಿ ಅಥವಾ ಸರ್ಕಾರದ ಕಾನೂನುಗಳಿಗೆ ಒಪ್ಪಿಸಿ, ಒಂದು ವೇಳೆ ಕಣ್ಣು ಮುಂದೆ ನಡೆಯದಿದ್ದರೂ ಕಣ್ಣಲ್ಲಿ ಕಾಣ್ತೀಯ, ಕಿವಿಯಾರೆ ಕೇಳ್ತೀಯ ಅಂತೇಳಿ ಇನ್ನೊಬ್ಬರ ಮುಖಾಂತರ ಹೌದು ನಾವು ಕಿವಿಯಾರೆ ಕೇಳುವಂತೆ ದೇವರು ಮಾಡುತ್ತಾರೆ. ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ಕೂಡ ಇದನ್ನು ಇವತ್ತು ನಡೀತಲೇ ಇದೆ, ನಡೆದು ಹೋಗಿದೆ. ಅಕ್ಕ ಪಕ್ಕದಲ್ಲಿ ಕೂಡ ನನ್ನ ಕಣ್ಣು ಮುಂದೆ ನಡೆಯುತ್ತಲೇ ಇದೆ. ದೇವರು ನಮಗೆ ಸ್ತೋತ್ರ. ಅದನ್ನ ನೆನಪಿಗೆ ತಂದುಕೊಂಡು ನಾವು ದೇವರಲ್ಲಿ ಪ್ರಾರ್ಥಿಸಬೇಕು ವೈರಿಗಳಿಗಾಗಿ. 7ನೇ ವಚನ. ನಾನು ಸಂತೋಷದಿಂದ ನಿನಗೆ ಯಜ್ಞವನ್ನು ಸಮರ್ಪಿಸುವೆನು. ಆಗ ಏನ್ ಮಾಡಬೇಕು ನಾವು, ಅವರಿಗೆ ಬರುವಂತಹ ಶಿಕ್ಷೆ ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿದಾಗ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಬೇಕು. ದೇವರೇ, ನನ್ನನ್ನು ಆಪತ್ತಿನಿಂದ ಬಿಡುಗಡೆ ಮಾಡಿದ್ದೀಯಾ, ವೈರಿಗಳಿಗೆ ಇಂತಿಂಥ ಶಿಕ್ಷೆ ಬಂದು ಹೋಗಿದೆ ಅಂತ ನಾನು ಕಣ್ಣಾರೆ ಕಂಡಿದ್ದೇನೆ ಅಥವಾ ಕಿವಿಯಾರೆ ಕೇಳಿದ್ದೇನೆ. ನಿನಗೆ ಸ್ತೋತ್ರಪ್ಪ, ನನ್ನ ಪರವಾಗಿ ನೀನು ಯುದ್ಧ ಮಾಡಿದಕ್ಕಾಗಿ. ನೋಡಿ, ಇಸ್ರೇಲರನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿಕೊಂಡು ಬಂದಾಗ ಅವರನ್ನು ಕೆಂಪು ಸಮುದ್ರದಲ್ಲಿ ಐಗುಪ್ತ ದೇಶದ ಅರಸ ಅವರ ಸೈನ್ಯವನ್ನ ಕರ್ಕೊಂಡು ಬಂದು ಅವರನ್ನ ವಾಪಸ್ ಕರ್ಕೊಂಡು ಹೋಗ್ಬೇಕು, ಹೊಡೋದು ಅಂತೇಳಿ ಬಂದಾಗ, ಶಿಕ್ಷಿಸಬೇಕು ಅಂತ ಬಂದಾಗ ಆ ಕೆಂಪು ಸಮುದ್ರದ ನೀರನ್ನ ಅಡ್ಡ ಗೋಡೆಯನ್ನಾಗಿ ನಿಲ್ಲಿಸಿ ಮೋಶೆ ಮುಖಾಂತರ ಇಸ್ರೇಲರನ್ನ ಒಣ ನೆಲದಲ್ಲೇ ದಾಟಿಸಿದ್ರು ಈ ಕಡೆಗೆ ಇಲ್ಲಿಗೆ ಕಾನಾನ್ ದೇಶಕ್ಕೆ. ದೇವರ ನಮಗೆ ಸ್ತೋತ್ರವಾಗಲಿ. ಅವರು ದಾಟಿದ ಮೇಲೆ ಇಸ್ರೇಲರ ಕಡೆಗೆ ಕತ್ತಲು ಮಾಡಿ ಈ ಐಗುಪ್ತ ದೇಶದ ವೈರಿಗಳ ಕಡೆಗೆ ಬೆಳಕನ್ನ ಮಾಡಿ ಈ ವೈರಿಗಳು ಕೂಡ ಸಮುದ್ರದ ಒಳಗೆ ದಾಟವಾಗಿ ಮಾಡಿದ್ರು. ದೇವರು ಅವರು ಸಮುದ್ರದ ಒಳಗೆ ಹೋದ ಮೇಲೆ ಮೋಶೆಗೆ ಹೇಳಿದ್ರು, ಆ ಕೋಲನ್ನು ಮತ್ತೆ ನೀರಿನ ಮೇಲೆ ಚಾಚು ಅಂತೇಳಿ. ಮೋಶೆ ಕೋಲನ್ನ ನೀರಿನ ಮೇಲೆ ಚಾಚಿದ. ಆಗ ಸಮುದ್ರವು ಮೊದಲಿದ್ದ ಹಾಗೆ ಆಯಿತು. ಆ ಸೈನಿಕರುಗಳು, ಅವರ ಕುದುರೆಗಳು, ರಾಹುತರು, ಯುದ್ಧ ಸಾಮಗ್ರಿಗಳು ತೀರವನ್ನ ದೇವರು ಮುಚ್ಚಿಸಿದ್ರು. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅದು ಇವತ್ತು ಕೂಡ ನೋಡಿ, ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಇದು ನಡೆದಂತಹ ಘಟನೆಗಳು ಸತ್ಯವೇ. ಇದು ಸತ್ಯದ ಸರ್ವ ಸೃಷ್ಟಿಕರ್ತನಾದ ಪರಮಾತ್ಮ ಭಗವಂತನ ಮಾತಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಅವರ ಕಾರ್ಯವಾಗಿದೆ. ಹಾಗೆ ಇವತ್ತು ಕೂಡ ದೇವರು ಆದುಕೊಂಡವರಿಗೆ ಯಾರಾದರೂ ಶಿಕ್ಷೆ ಕೊಡುವುದಾದರೆ ದೇವರೇ ಅವರೊಂದಿಗೆ ಯುದ್ಧ ಮಾಡುವವರಾಗಿದ್ದಾರೆ. ಅದನ್ನೇ ಕಣ್ಣ ಮುಂದೆ ಕಾಣುವಂತೆ ಅಥವಾ ಕಿವಿಯಾರೆ ಕೇಳುವಂತೆ ಮಾಡುತ್ತಲೇ ಇದ್ದಾರೆ. ನನ್ನ ಜೀವಿತದಲ್ಲಿ ಇದು 100ಕ್ಕೆ 100 ನಡೆದು ಹೋಗಿದೆ. ನನ್ನ ಸಹೋದರ ಸಹೋದರಿ, ಆದ್ದರಿಂದ ಈಗ ನಾನು ಏನ್ ಮಾಡ್ತಾ ಇದ್ದೇನೆ, ಸಂತೋಷದಿಂದ ಅವರಿಗೆ ನಾನು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವವನಾಗಿದ್ದೇನೆ. ದೇವರೇ, ನನ್ನ ಪರವಾಗಿ ನೀನು ಯುದ್ಧ ಮಾಡಿದ್ದೀಯ. ಆಪತ್ಕಾಲದಲ್ಲಿ ಒಬ್ಬಂಟಿಗನಾಗಿದ್ದೇನೆ. ಇಂದು ಮೊದಲೇ ನನಗೆ ಮನುಷ್ಯರಲ್ಲಿ ಬಲಾಢ್ಯರು ಯಾರೂ ಇಲ್ಲ, ಎಲ್ಲರೂ ಕೈ ಬಿಟ್ಟಿದ್ದಾರೆ. ಆದರೆ ನಾನು ಮನೆ ಬಿಟ್ಟು ಕಳಿಸಿದಾಗಲೂ ನಾನು ಒಬ್ಬಂಟಿಗನೇ ಆಗಿದ್ದೆ. ಎಲ್ಲೆಲ್ಲಿ ಒಂದು ಪರದೇಶಿಯಾಗಿದ್ದೆ, ಲೋಕಕ್ಕೊಂದು ಕಸ. ಅದು ನನ್ನ ಪರವಾಗಿ ಯುದ್ಧ ಮಾಡಿದ್ದೀಯಾ. ಅವರಿಗೆ ಬರುವಂಥ ಶಿಕ್ಷೆ ಕಣ್ಣಾರೆ ಕಾಣುವಾಗೆ ಮಾಡಿದ್ದೀಯಾ. ಈಗಲೂ ಅದೇ ನಡೀತಾ ಇದೆ. ಕಿವಿಯಾರೆ ಕೇಳುವಂತೆ ಮಾಡಿದ್ದೀಯಾ. ಕೇಳುತ್ತಲೇ ಇದ್ದೇನೆ. ನಿನಗೆ ಸ್ತೋತ್ರಪ್ಪ ಅಂತ ನಾನು ಇವತ್ತು ಕೂಡ ದೇವರಿಗೆ ನಾನು ಸ್ತೋತ್ರ ಎಂಬ ಯಜ್ಞವನ್ನ ಅರ್ಪಿಸ್ತಾ ಇದ್ದೇನೆ. ಇದು ನಮ್ಮ ಜೀವಿತದಲ್ಲಿ ಕೂಡ ನಡೆಯುವಾಗ, ಯಾರ್ಯಾರ ಜೀವಿತದಲ್ಲಿ ನಡೀತಿದೋ ಅಂಥವರು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಲೇಬೇಕು. ಆಗ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಾಗ ನಮ್ಮ ಪರವಾಗಿ ದೇವರೇ ಯುದ್ಧ ಮಾಡ್ತಾರೆ ಹೊರತು ನಾವು ಪ್ರಾರ್ಥಿಸುವುದು ಒಂದೇ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದು ಒಂದೇ ಮಾರ್ಗ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಆದುಕೊಂಡವರನ್ನು ದೇವರು ಎಂದಿಗೂ ಕೈ ಬಿಡುವುದೇ ಇಲ್ಲ. ಹಲ್ಲೆಲೂಯಾ. ಈಗ ಇಲ್ಲಿಗೆ ಕೀರ್ತನೆ 54 ಮುಕ್ತಾಯವಾಯಿತು. ಈಗ 55ನೇ ಕೀರ್ತನೆಗೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದರಲ್ಲಿ ಒಂದು ವಿಷಯ ಇದೆ. 54:7 ಉತ್ತಮೋತ್ತಮನಾಗಿರುವ ನಿನ್ನ ಹೆಸರನ್ನು ಕೊಂಡಾಡುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ದಾವೀದರಸರು ಏನ್ ಮಾಡಿದ್ರು? ಅವರ ಜೀವಿತದಲ್ಲಿ ಮಾಡಿದ ಕಾರ್ಯಗಳಿಗಾಗಿ ದೇವರನ್ನು ಅವರು ಕೊಂಡಾಡಿದರು, ದೇವರ ಪರವಾಗಿ ಸಾಕ್ಷಿ ನುಡಿದರು. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ದೇವರಿಗೆ ಕಾರ್ಯಗಳನ್ನ ಮಾಡಿದ ಮೇಲೆ ನಾವು ದೇವರಿಗೆ ಸ್ತೋತ್ರ ಎಂಬ ಯಜ್ಞವನ್ನು ಅರ್ಪಿಸುವಂಥದ್ದು, ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸುವಂಥದ್ದು, ಇತರರ ಪರವಾಗಿ ನಾವು ದೇವರ ಪರವಾಗಿ ನಾವು ಇತರರಿಗೂ ಸಾಕ್ಷಿ ನುಡಿಯಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 54ನೇ ಕೀರ್ತನೆ ಮುಕ್ತಾಯವಾಯಿತು. 55ನೇ ಕೀರ್ತನೆಗೆ ಹೋಗೋಣ. ಇದರ ಮುಖ್ಯ ಅಂಶ ದ್ರೋಹಿಗಳನ್ನು ನಾಶ ಮಾಡಬೇಕೆಂದು ಯೆಹೋವನಿಗೆ ಪ್ರಾರ್ಥಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. ವೈರಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡಪ್ಪ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸಬೇಕು ಅಂತ ಇದು ಕೂಡ ದಾವೀದರಸರು ಹಾಡಿ ದೇವರಲ್ಲಿ ಹೇಳಿದಂಥ ಮಾತು. ಆದರೆ ನಾವು ನಾಶ ಮಾಡಿರಿ ಅಂತ ನಾವು ಹೇಳೋದು ಬೇಡ. ಅವರನ್ನು ಅಂತರನ್ನು ಮುಟ್ಟಿರಿ, ಬದಲಾಯಿಸಿರಿ, ಶಾಂತಿಗೊಳಿಸಿರಿ, ಸಮಾಧಾನಗೊಳಿಸಿರಿ. ದೇವರೇ ಇನ್ನೊಬ್ಬರಿಗೆ ತಪ್ಪು ಮಾಡದಂತೆ ಮಾಡಿ ಅಂತ ನಾವು ಹೀಗೆ ಪ್ರಾರ್ಥಿಸಿದಾಗ ದೇವರು ದೇವರ ಕಾರ್ಯವನ್ನು ಮಾಡ್ತಾರೆ. ನಾವು ಅವರಿಗೆ ದೇವರ ಹತ್ರ ಬಲಾತ್ಕಾರವಾಗಿ ಮಾತಾಡೋದು ಬೇಡ, ಶಾಪ ಹಾಕೋದು ಬೇಡ, ಯಾವುದು ಬೇಡ. 55:1 ದೇವರೇ ನನ್ನ ಮೊರೆಯನ್ನು ಲಾಲಿಸಿ ನನ್ನ ವಿಜ್ಞಾಪನೆಗೆ ಕಿವಿ ಮುಚ್ಚಿಕೊಳ್ಳಬೇಡ. ನನ್ನ ಕಡೆಗೆ ಲಕ್ಷ್ಯ ಕೊಟ್ಟರು ಸದುತ್ತರವನ್ನು ದಯಪಾಲಿಸು. ದೇವರೇ ದಾವೀದರಸರು ವೈರಿಗಳಿಗೆ ಪ್ರಾರ್ಥಿಸಿದರು, ನನ್ನ ಮೊರೆಗೆ ಕಿವಿ ಕೊಡಪ್ಪ, ಕಿವಿಯನ್ನು ಮುಚ್ಚಿಕೊಳ್ಳಬೇಡ, ನನ್ನ ಕಡೆಗೆ ಲಕ್ಷ್ಯ ಕೊಟ್ಟರು ಸದುತ್ತರವನ್ನು ಪಾಲಿಸು. ಆಗ ದೇವರು ಸ್ವಲ್ಪ ಕಠಿಣವಾಗಿದೆ ದಾವೀದರಸರು ಮಾತಾಡಿದ್ದು. ನಾವು ದೇವರಿಗೆ ಕಿವಿ ಮುಚ್ಚಿಕೊಳ್ಳಬೇಡ, ನನ್ನ ಪ್ರಾರ್ಥನೆ ಲಾಲಿಸು ಅಂತ ಹೇಳೋದು ಬೇಡ. ದೇವರು ಸತ್ಯವಂತರು, ನೀತಿವಂತರು, ಬಲಾಢ್ಯರು, ಪರಾಕ್ರಮಶಾಲಿಯು, ಸೇನಾಧೀಶ್ವರ ದೇವರಾಗಿದ್ದಾರೆ. ದೇವರೇ ನನ್ನ ಪ್ರಾರ್ಥನೆಗೆ ನೀವು ಉತ್ತರವನ್ನು ಕೊಡಿರಿ, ಖಂಡಿತ ಲಕ್ಷ್ಯಗಟ್ಟು ನನಗೆ ಉತ್ತರವನ್ನು ಪಾಲಿಸಿರಿ ಸ್ವಾಮಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸೋಣ ವೈರಿಗಳಿಗಾಗಿ. 3ನೇ ವಚನ 55:3 ಶತ್ರುಗಳ ಅಬ್ಬರ, ದುಷ್ಟರ ಹಿಂಸೆ, ಇವುಗಳ ದೆಸೆಯಿಂದ ಪ್ರಲಾಪಿಸುವನಾಗಿ ಹೊಯ್ದಾಡುತ್ತಾ ನರಳುತ್ತೇನೆ. ನೋಡಿ, ನಾನಾ ಥರದ ಕಷ್ಟ ಸಂಕಟ ದುಃಖದಿಂದ ನರಳಾಡಿದರು. ಸ್ವಂತ ಮಗನೇ ಕೊಲೆ ಮಾಡೋಕ್ಕೆ ಬಂದ, ಸ್ವಂತ ಹೆಂಡತಿ ಅಪ್ಪನೇ ಕೊಲೆ ಮಾಡೋಕ್ಕೆ ಬಂದ, ಇತರರು ದ್ವೇಷ ಮಾಡಿದರು. ದಾವೀದರಸರ ಕೈಯಿಂದ ಲಾಭವನ್ನು ಪಡ್ಕೊಂಡು ಹಾಗೆ ಇವತ್ತು ಸತ್ಯವನ್ನು ಹೇಳ್ತಾ ಹೋಗುವಾಗ ಏನು ಮಾಡ್ತಾರೆ? ನಾನಾ ಥರದ ಹಿಂಸೆಯನ್ನು ಪಡ್ತಾರೆ. ಕಣ್ಣೀರು ದುಃಖ, ಮಾತಾಡೋರೆಲ್ಲ ಒಬ್ಬರಿಗೊಬ್ಬರು ಚಾಡಿ ಹೇಳುವಂಥದ್ದು. ಅವನು ನಮ್ಮ ಜಾತಿಯವನಲ್ಲ, ಇವನು ನಮ್ಮ ಜಾತಿಯವನಲ್ಲ, ಆ ಊರನ್ನ ನಮ್ಮೂರವನಲ್ಲ, ಅವನಿಗೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು, ಅವನ ಹತ್ರ ಯಾರು ಮಾತಾಡಬೇಡ್ರಿ, ಸಹಾಯ ಮಾಡಬೇಡಿ ಅಂತ ಚಾಡಿ ಹೇಳೋರು. ಸ್ವಂತ ದೇವರನ್ನು ಅರಿತವರೇ ಅವ್ರು ಕೇಳಿದನೆಲ್ಲ ನಾವು ಅವರಿಗೆ ಕೊಡದ ಹೋದರೆ ನಮ್ಮ ಕೈಯಿಂದ ಅವರಿಗೆ ಏನು ಲಾಭ ಇಲ್ಲ ಅಂತಾದರೆ ಮಾತನ್ನೇ ಬಿಡ್ತಾರೆ. ಗಂಡ ಹೆಂಡತಿ ಮಕ್ಕಳು ಅವರವರೇ ಗುಣಗುಣು ಮಾತಾಡೋರಾಗಿದ್ದಾರೆ. ಇದು ಇವತ್ತು ನಾನಿರೋ ಸ್ಥಳದಲ್ಲಿ ಇದುವೇ ನಡೀತಾ ಇದೆ. ದೇವರ ನಮಗೆ ಸ್ತೋತ್ರವಾಗಲಿ. ದೇವರನ್ನು ಅರಿತ ನನಗೆ ವಾಸಕ್ಕೆ ದೇವರು ಯಾರ ಮುಖಾಂತರ ಮನೆಯನ್ನು ಕೊಡಿಸಿದ್ದಾರೆ ಅವರೇ ಇವತ್ತು ಏನಾದರೂ ಕೇಳಿದ ಹಾಗೆ ಕೊಡ್ತಾ ಹಾಗೆ ಮಾಡ್ತಾ ಇದ್ದ ಹಾಗೆ ಮಾಡಿದ್ರೆ ನಾನು ಬಹಳ ಒಳ್ಳೆಯವನು. ಈಗ ನನ್ನ ಕೈಯಲ್ಲಿ ಲಾಭ ಇಲ್ಲ ಅಂತ ಆಗೋತ್ತಿಗೆ ಮಾತು ಇಲ್ಲ, ಕಥೆಗಿಲ್ಲ. ಎಷ್ಟೇ ಆರೋಗ್ಯ ಕಡಿಮೆ ಆದರೂ ಹೇಗಿದ್ದೀಯಾ ಅಂತ ಹೇಳುವಂಥ ಒಂದು ಮಾತು ತಿರುಗಿ ಕೂಡ ಮಾತಾಡುವುದಿಲ್ಲ. ಆದರೆ ನಂಬಿಕೆ ಯಾರ ಮೇಲೆ? ದೇವರ ಮೇಲೆ ಇರಬೇಕು. ದೇವರಲ್ಲಿ ನಾವು ಪ್ರಾರ್ಥಿಸಬೇಕು. ಅಂಥವರಾಗಿ ನರಳಾಡ್ತಾ ಇದ್ದೇನೆ ಅಂತ ಒಂದು ಸಮಯದಲ್ಲಿ ಇತ್ತು. ಆದರೆ ಇವತ್ತು ನನಗೆ ಕೂಡ ಆರೋಗ್ಯ ಒಂದೊಂದ್ಸಲ ಸರಿ ಇರೋದಿಲ್ಲ. ಯಾಕೆಂದರೆ ಈ ವರ್ಷ 72ನೇ ವರ್ಷ ನಡೀತಾ ಇದೆ. ವಯಸ್ಸು ಹೋದಾಗೆಲ್ಲ ಹೀಗೆ ಆಗ್ತದೆ. ಆದರೆ ನನ್ನಲ್ಲಿ ಏನು ಈಗ ಲಾಭ ಸಿಕ್ಕೋದಿಲ್ಲ, ನಾನು ಅವರಿಗೆ ಏನು ಕೊಡೋದಿಲ್ಲ ಅಂತೇಳಿ ನನ್ನ ಬಂದು ವಿಚಾರಿಸುವವರೇ ಇಲ್ಲ. ಆದರೆ ದೇವರು ನನ್ನನ್ನು ಕೈ ಬಿಡಲಿಲ್ಲ. ನನಗೆ ಆದರೂ ಆರೋಗ್ಯ ಕೊಡ್ತಾ ಇದ್ದಾರೆ, ಶಕ್ತಿ ಕೊಡ್ತಾ ಇದ್ದಾರೆ, ಜ್ಞಾನ ಕೊಡ್ತಾ ಇದ್ದಾರೆ. ನನಗೆ ಊಟಕ್ಕೆ ತಿನ್ನಕ್ಕೆ ಏನು ಬೇಕು ಎಲ್ಲವನ್ನ ದೇವರು ನನಗೆ ಸಹಾಯವನ್ನು ಮಾಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೂ ಅಂಥವರಿಗಾಗಿ ನಾವು ಪ್ರಾರ್ಥಿಸಬೇಕು. ಅವರು ನನ್ನ ಮೇಲೆ ಅಪಾಯವನ್ನು ಬರಮಾಡಿ ಕೋಪದಿಂದ ನನ್ನನ್ನು ದ್ವೇಷಿಸುತ್ತಾರೆ.
ನೋಡಿ ಮಾತುಕತೆ ಇಲ್ಲ, ಮುಖ ನೋಡಿದ್ರಿಲ್ಲ, ಕಠಿಣವಾಗಿ ನೋಡ್ತಾರೆ, ತಲೆ ಬಗ್ಗಿಸಿ ಆ ಕಡೆ ಈ ಕಡೆ ನೋಡೋರಾಗಿದ್ದಾರೆ, ಅಡ್ಡ ಕಣ್ಣಲ್ಲಿ ನೋಡೋರಾಗಿದ್ದಾರೆ. ನಾವು ಒಂದು ವೇಳೆ ಅವರ ಎದುರುಗಡೆ ನಡ್ಕೊಂಡು ಹೋದರೂ ದಾರಿಯಲ್ಲಿ ನಾವು ಹೋದ ಹಾಗೆ ತಿರುಗಿ ನಿಲ್ಲೋರಾಗಿದ್ದಾರೆ, ಬೆನ್ನು ಹಾಕಿ ತಿರುಗುವವರು ಆಗಿದ್ದಾರೆ. ಇದೆಲ್ಲ ದೇವರನ್ನು ಅರಿತುಕೊಂಡವರೇ. ಸತ್ಯ ಸುವಾರ್ತೆಯನ್ನು ಹೇಳಿದರೆ ಸಹಿಸಿಕೊಳ್ಳಕ್ಕಾಗದೆ ಮತ್ತು ನಮ್ಮ ಕೈಯಿಂದ ಏನು ಲಾಭ ಸಿಕ್ಕುವುದಿಲ್ಲ ಅಂತೇಳಿ ತಿಳ್ಕೊಂಡವರು ಈ ರೀತಿಯನ್ನ ಮಾಡ್ತಾ ಇರೋದು ಇವರಾಗಿದ್ದಾರೆ ವೈರಿಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವರಿಗಾಗಿ ನಾವು ಪ್ರಾರ್ಥಿಸಬೇಕು. ದೇವರೇ ಅವರನ್ನು ಮುಟ್ಟಪ್ಪ, ಅವರನ್ನು ಬದಲಾಯಿಸುವ ಎಂಬುದಾಗಿ. 4ನೇ ವಚನ. ದೇವರ ನಾಮಕ್ಕೆ ಸ್ತೋತ್ರ. 55:4. ನನ್ನ ಹೃದಯವು ನೊಂದು ಬೆಂದಿದೆ, ಮರಣ ಭಯವು ಆವರಿಸಿಕೊಂಡಿದೆ, ಅಂಜಿ ನಡುಗುತ್ತೇನೆ, ದಿಗಿಲು ನನ್ನನ್ನು ಹಿಡಿದಿದೆ. ಆಹಾ, ನನಗೆ ರೆಕ್ಕೆಗಳಿದ್ದರೆ ಪಾರಿವಾಳದಂತೆ ಹಾರಿ ಹೋಗಿ ಆಶಯ ಸೇರಿಕೊಳ್ಳುತ್ತಿದ್ದೆನು. ನೋಡಿ, ಆದರೂ ದೇವದರ್ಶರು ಏನು ಮಾಡ್ತಾರೋ, ಹೊಡಿತಾರೋ, ಬರ್ತಾರೋ, ಏನು ಮಾಡ್ತಾರೋ ಅಂತೇಳಿ ಭಾಳ ಹೆದರಿ ಹೋಗಿದ್ರು, ನಡುಗಿದ್ರು. ಹಕ್ಕಿ ಹಾಗೆ ನನಗೆ ರೆಕ್ಕೆ ಇದ್ದಿದ್ರೆ ಖಂಡಿತವಾಗಿ ನಾನು ಹಾರಿಕೊಂಡು ಹೋಗ್ತಾ ಇದ್ದೆ, ಇವರಿಗೆ ನಾನು ಸಿಕ್ತಿರ್ಲಿಲ್ಲಲ್ಲಪ್ಪ, ನಾನು ಏನು ಮಾಡಲಿ ಅಂತೇಳಿ ದಾವೀದ ಅರಸರಾಗಿದ್ದಾಗಲೂ ಜನಗಳಿಗೂ ಮಗನಿಗಾಗಿಯೂ ಹೆಂಡತಿ ಅಪ್ಪನಿಗಾಗಿಯೂ ನಾನಾ ರೀತಿಯಲ್ಲಿ ಅವರು ಭಯಪಟ್ಟಿದ್ರು. ಅದನ್ನು ದೇವರಿಗೆ ಹೇಳಿ ಪ್ರಾರ್ಥಿಸಿದರು. ಹಾಗೆ ಒಂದೊಂದು ಸಲ ನಮಗೆ ಕೂಡ ಭಯ ಬರ್ಬೋದು, ಏನು ಮಾಡ್ಬೋದು, ನಾನು ಒಬ್ಬಂಟಿಗನೇ, ಇಂಥವ್ರು ಅರಿತವರೇ ಹೀಗೆ ಮಾಡ್ತಾ ಇದ್ದಾರೆ, ನಾನು ಕೇಳೋರಿಲ್ಲ, ಮಾಡೋರಿಲ್ಲ, ನೋಡೋರಿಲ್ಲ, ಗುಂಪಾಗಿ ಹಿಂಸೆ ಕೊಡೋಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ನಾವು ಮನುಷ್ಯರಾಗಿದ್ದರಿಂದ ನಮಗೆ ಒಂದೊಂದು ಸಲ ಈ ಭಯ ಬರ್ಬೋದು. ಖಂಡಿತವಾಗಿ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಇದು ಕೂಡ ನನ್ನ ಜೀವಿತದಲ್ಲಿ ಎಲ್ಲ ನಡೆದು ಹೋಯಿತು. ಈಗಲೂ ಕೂಡ ಏನು ಮಾಡ್ತಾ ಇದ್ದೆ, ಧೈರ್ಯದಿಂದ ಸತ್ತರೆ ಸಾಯಿ ಅಂತ ಒಂದೇ ನಂಬಿಕೆಯಿಂದ ದೇವರ ಸತ್ಯವನ್ನು ತಿಳಿಸ್ತಾ ಇದ್ದೇನೆ. ದೇವರು ಸಮಯ ಕೊಟ್ಟಾಗ ಯಾರ್ಯಾರೊಂದಿಗೆ ಮಾತನಾಡಬೇಕೋ, ಯಾರ್ಯಾರಿಗೆ ದೇವರ ಪರವಾಗಿ ಸಾಕ್ಷಿ ನುಡಿಯಬೇಕೋ, ವಾಕ್ಯ ಸಾರಬೇಕೋ, ಧೈರ್ಯದಿಂದ ಅವರವರ ತಪ್ಪುಗಳನ್ನು ತಿಳಿಸುವನಾಗಿದ್ದೇನೆ. ದೇವರ ಆಶೀರ್ವಾದದಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತವಾಗಿ ಬಂದೇ ಬರುತ್ತದೆ. ದೇವರೇ ಮನುಷ್ಯನ ಅವತಾರವೆತ್ತಿ ಬಂದಾಗ ಅವರಿಗೆ ಕೂಡ ಈ ಕಷ್ಟಗಳು ಬಂದಿದ್ದವು. 7ನೇ ವಚನ. ಅವಸರದಿಂದ ಹಾನಿಕರವಾದ ಬಿರುಗಾಳಿಗೆ ತಪ್ಪಿಸಿಕೊಂಡು ದೂರ ಹೋಗಿ ಅರಣ್ಯ ಸ್ಥಳದಲ್ಲಿ ಪ್ರವಾಸಿಯಾಗಿರುತ್ತಿದ್ದೇನು ಅಂದುಕೊಂಡೇನು. ಅಯ್ಯೋ, ನಾನು ಎಲ್ಲಿಯಾದರೂ ಹೋಗಿ ಕಣ್ಣಿಗೆ ಕಾಣದಾಗೆ ಕಾಡೊಳಗಾದರೂ ಹೋಗಿ ವಾಸ ಮಾಡ್ತಾ ಇದ್ನಲ್ಲಪ್ಪ ಅಂತ ದಾವೀದರಸರು ಏನು ಮಾಡಿದ್ರು, ಯೋಚನೆ ಮಾಡಿದ್ರು. ಇದು ನಾವು ಮನುಷ್ಯರಾಗಿದ್ದಾಗ ನಮಗೆ ಕೂಡ ಯೋಚನೆ ಬರುವುದು ಸಹಜ. ಆದರೆ ವಾಕ್ಯದಲ್ಲಿ ನಮಗೆ ಧೈರ್ಯ ಸಿಗ್ತದೆ. ಖಂಡಿತವಾಗಿ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ವೈರಿಗಳ ಮಧ್ಯವೇ ನಮ್ಮನ್ನು ನಡೆಸ್ತಾರೆ. ವೈರಿಗಳ ಮಧ್ಯದಲ್ಲಿ ನಿನಗೆ ಏನಾಗ್ತದೆ, ನಿನಗೆ ತೈಲ ಅಭಿಷೇಕವನ್ನು ಮಾಡುವೆನು, ತಲೆ ಎತ್ತಿ ನಡೆಯುವಾಗೆ ನಾನು ಮಾಡುತ್ತೇನೆ. ಯೆಶಾಯನ ಗ್ರಂಥದಲ್ಲಿ ಬಹಳ ಕಡೆ ಬರೆಯಲ್ಪಟ್ಟಿದೆ, ಹೆದರಬೇಡ, ನಾನೇ ನಿನ್ನೊಂದಿಗೆ ಇರುತ್ತೇನೆ, ಅವರಿಗೆ ಅಂಜಬೇಡ, ಅವರು ಬಿರುನೋಟಕ್ಕೆ ಬೆಚ್ಚದಿರು ನೀನು ಅಂತೇಳಿದೆಲ್ಲ ನನ್ನ ಜೀವಿತದಲ್ಲಿ ನಡೆದು ಹೋಗಿದೆ. ಆದರೆ ದೇವರೇ ಇವತ್ತು ನಾನು ಸರಿಯಾಗಿ ನಡೆಸಿ ಎಲ್ಲವರ ಬಾಯಿ ಮುಚ್ಚಿಸುವನಾಗಿದ್ದಾರೆ. ನನ್ನ ಎದುರು ಯಾರು ಪ್ರಶ್ನೆ ಮಾಡೋಕ್ಕೆ ನಿಲ್ಲದವರಾಗಿ ಆಗಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನೀವು ಚೆನ್ನಾಗಿ ಬಿಡಿಯಾಗಿ ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ. ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಧೈರ್ಯವಾಗಿ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾದ ಆರೋಗ್ಯ, ಶಾಂತಿ, ಸಮಾಧಾನ, ಜ್ಞಾನವನ್ನು ಅನುಗ್ರಹಿಸಿರಿ. ಅವರವರ ಮಕ್ಕಳನ್ನು ನಿಮ್ಮ ವಾಕ್ಯವನ್ನು ತಿಳಿಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಒಂದು ವೇಳೆ ಇವತ್ತಿನ ವಾಕ್ಯಕ್ಕೆ ಅವರು ಏನಾದರೂ ತಪ್ಪಿ ಹೋಗಿದ್ದರೆ ದೇವರೇ ಅವರನ್ನು ಕ್ಷಮಿಸಿರಿ. ಪಾಪ ಪರಿಹಾರ, ರಕ್ಷಣೆ ನಿಮ್ಮಿಂದಲೇ. ನಿಮ್ಮ ಪವಿತ್ರ ಆತ್ಮರ ಮೂಲಕ ಅವರಿಗೆ ಧೈರ್ಯ, ಶಾಂತಿ, ಸಮಾಧಾನವನ್ನು ಕೊಡುವುದಕ್ಕಾಗಿ ನಿಮಗೆ ಸ್ತೋತ್ರ. ನಾನು ಕೂಡ ಪ್ರತಿ ದಿವಸ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ನೀವು ಮಾಡಿದಕ್ಕಾಗಿ, ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಮತ್ತೊಮ್ಮೆ ಪ್ರಾರ್ಥಿಸುವನಾಗಿದ್ದೇನೆ. ಆಮೇನ್.